ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜು ಮತ್ತು ಚಾರ್ಲಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇಲ್ಲಿ ಖರಾಬ್ ಆಗಿದ್ದೀನಿ. ಸೊ ಬ್ರದರ್ಸ್, ಒಂದು ಅಟ್ರಾಸಿಟಿ ಬೇರೆ ಆಗಿಬಿಟ್ಟಿದೆ. ಸೊ ಮಳೆಯಿಂದನೇ ಬ್ಲಾಗ್ ಮಾಡ್ಕೊಂಬರೋಣ ಅಂದ್ಕೊಂಡು ಕ್ಯಾಮ್ರಾಲ ಆನ್ ಮಾಡಿದ್ದೆ. ಸೊ ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಕ್ಯಾಮ್ರಾ ಕಾಲ್ ಬಂದ್ಬಿಟ್ಟು ಕ್ಯಾಮ್ರಾ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಸೊ ನಮ್ಮ ಟೈಮ್ ನೋಡಿ ಹೆಂಗಿದೆ ಅಂತ. ಸೊ ಬ್ರದರ್ಸ್, ಏನಿಲ್ಲ, ಇವತ್ತು ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು. ಸೊ ಸಂಡೇ ಮಾರ್ನಿಂಗು ಬೆಳಗ್ಗೆ ಎಲ್ಲರೂ ರೈಡರ್ಸ್ ಎಲ್ಲ ಬರೋ ಟೈಮ್ ಆಗಿದೆ. ಸೊ ಜಸ್ಟು ನಾನು ರಾವಣ್ ಬಂದಿದ್ದೀವಿ. ಸೊ ಡೇ 2 ವಿತ್ ರಾವಣ್. ಸೊ ರೈಡ್ 2 ವಿತ್ ರಾವಣ್. ಸೊ ನೋಡುವ ಇವತ್ತೇನೇನು ಅಟ್ರಾಸಿಟೀಸ್ ನಡೀತಿದೆ ಅಂದ್ಬಿಟ್ಟು. ಆಲ್ಮೋಸ್ಟ್ ಹತ್ತಿ ಮೇಲೆ ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ಸೊ ನೋಡೋಣ ಏನೇನು ಅಟ್ರಾಸಿಟೀಸ್ ಆಗುತ್ತೆ ಅಂತ. ಹೋಗೋಣವಾ? ಓಕೆ. ಸೊ ಬ್ರದರ್ಸ್, ರಾವಣ್ ಸ್ಟಾರ್ಟ್ ಮಾಡಾಯ್ತು. ಸೊ ಹೊರಡುವ, ಪೆಟ್ರೋಲ್ ಹಾಕ್ಸ್ಬಿಟ್ಟು ಹಂಗೆ ಹೊರಡುವ. ಬ್ರದರ್ಸ್, ನಿಮ್ಗೆ ಸೌಂಡ್ ಕೇಳಿಸಿದ್ಯಾ ಏನೋ ಗೊತ್ತಿಲ್ಲ. ಸೂಪರ್ ಬೈಕ್ ಸೌಂಡ್. ಯಾವ ಸೂಪರ್ ಬೈಕ್ ಅಂತ ಗೊತ್ತಿಲ್ಲ. ವಾ ವಾ, ಏನ್ ಸೌಂಡ್ ಬ್ರದರ್! ಅಪ್ಪಪ್ಪ, ಸಾಕಾಗಿದೆ ಸೌಂಡ್ ಮಾತ್ರ. ಇವಾಗ ಹತ್ತಿ ಮೇಲೆ ಹತ್ರ ಬಂದಿದೀವಿ. ಹತ್ತಿ ಮೇಲೆ ಹತ್ತತ್ರ. ಸೊ ಸಂಡೇ ಆದ್ರೂ ನೋಡಿ ಬಸ್ಸು. ಓ ಮೈ ಗಾಡ್, ನಮ್ ಜನರು ಸಂಡೇನು ಎಷ್ಟು ಜನ ನಿಂತಿದ್ರು ನೋಡಿದ್ರ ಬಸ್ ಸ್ಟಾಪ್ ಹತ್ರ. ವರ್ಕ್ ಅಂದ್ಬಿಟ್ಟು ನಮ್ ಜನರು ಓಡಾಡ್ತಿರ್ತಾರೆ. ಸೊ ಹತ್ತಿ ಬೆಲೆಯಲ್ಲಿ ಟೋಲಲ್ಲಿ ಏನು ಗೀಸ್ ಏನು ಕಟ್ಟಂಗಿಲ್ಲ, ಹಂಗೆ ನುಗ್ಸೋದೆ ಅಷ್ಟೇ. ಸೊ ಬ್ರದರ್ಸ್, ಬೆಳಗಿನ ಜಾವ 7 ಗಂಟೆ. ಸೊ ಎಲ್ಲಾರು ಬೇಗ ಎದ್ದಿ ಸಂಡೇ ಅಟ್ಲೀಸ್ಟ್ ಒಂದ್ ದಿವಸ ಆದ್ರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಬ್ರದರ್ಸ್. ನೀವು ಇರೋದು 7 ಡೇಸ್. 6 ದಿವಸ ಬಂದ್ಬಿಟ್ಟು ನೀವು ಆಫೀಸಲ್ಲಿ ಸ್ಪೆಂಡ್ ಮಾಡ್ತೀರಾ ಟೈಮು. ಒಂದ್ ದಿವಸ ಸಂಡೇ ರಜಾ ಇರ್ಬೇಕಾದ್ರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. ಸೊ ಬೇಗ ಎದ್ದಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನಿಲ್ಲ ಬ್ರದರ್ಸ್, ನಾನು ಹೇಳ್ದಂಗೆ ಇಲ್ಲೇ ನಿಂತಿದ್ದಾರೆ ಬ್ರದರ್ಸ್ ರೈಡರ್ಸ್ ಎಲ್ಲ. ನೋಡಿ, ನಿಮಗೆ ಕಾಣಿಸ್ತಿದ್ಯಾ ಅಂತ ಏನೋ ಗೊತ್ತಿಲ್ಲ. ಇಲ್ಲೇ ನಿಂತಿದ್ದಾರೆ ರೈಡರ್ಸ್ ಎಲ್ಲ. ನಾನು ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ನೋಡಿದ್ರಾ? ನಾನು ಏನಿಲ್ವಾ, ಇಲ್ಲೇ ಇರ್ತಾರೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಟ್ರಯಾಂಪ್ ಇದೆ. ಸೊ ಸಕಲಾಗಿದೆ ಬೀಸ್ಗಳೆಲ್ಲ. ಸರಿ, ಇನ್ನು ಮುಂದೆ ಹೋಗಿ ನೋಡುವ, ಇನ್ನೂ ಇರ್ತವೆ. ಪೆಟ್ರೋಲ್ ಹಾಕಿದೆ. ಈಗ ಒಂದು ದೊಡ್ಡ ಅಟ್ರಾಸಿಟಿ ಆಗ್ಬಿಡೈತೆ ಗುರು. ಏನ್ ಗೊತ್ತಾ, ಪರ್ಸು ಮನೇಲೆ ಬಿಟ್ಟು ಬಂದ್ಬಿಡಿದೀನಿ. ಅಯ್ಯೋ, ಸರಿ ಕ್ಯಾಮ್ರಾ ಆನಲ್ಲೇ ಇರ್ಲಿ, ಕಾರ್ಡಲ್ಲಿ ಸ್ವೈಪ್ ಮಾಡ್ಬಿಡೋಣ ಅನ್ಕೊಂಡು ಪರ್ಸ್ ಹುಡುಕ್ತಾ ಇದ್ದೀನಿ. ನೋಡಿದ್ರೆ ಪರ್ಸ್ ಇಲ್ಲ, ಭಯನೇ ಇದೆ. ಮನೇಲಿ ಫೋನ್ ಮಾಡಿ ಕೇಳ್ದೆ. ಇಲ್ಲೇ ಐತೆ ಪರ್ಸು ಅಂದ್ರು. ಅಯ್ಯೋ, ಡಕ್ ಅಂತ ಆಗೋಯ್ತು. ಅಟ್ರಾಸಿಟೀಸ್ ಬೆಳಗ್ಗೆನೆ 2 ಅಟ್ರಾಸಿಟೀಸ್ ಆಗ್ಬಿಡೈತೆ. ಒಂದು ಬ್ಲಾಗ್ ಮಾಡ್ತಾನೆ ಕ್ಯಾಮ್ರಾ ಆಫ್, ಇನ್ನೊಂದು ಪರ್ಸ್ ಮಿಸ್ಸಿಂಗ್. ಇಲ್ಲೇ ಯೂಟ ತಗೊಂತಿರೋದು. ಎಲ್ಲೆಲ್ಲಿ ಯೂಟರ್ನ್ಗಳು ತಗೋಬೇಕಂತಾನೆ ಗೊತ್ತಾಗಲ್ಲ. ಹೈವೇದಲ್ಲಿ ಬಂದ್ಬಿಟ್ಟು ಯೂಟರ್ನ್ ಹೊಡಿತಾನೆ ಅವನು ಯಾರೋ. ಹೈವೇ ನಿಮಗೆ ಗೊತ್ತಲ್ಲ, ಹೈವೇದಲ್ಲಿ ಎಷ್ಟು ಹೋಗ್ಬೇಕು ಅಂತ ಹೇಳಿದ್ದೀನಿ. ಸ್ಪೀಡ್ನ ಮೈಂಟೈನ್ ಮಾಡ್ಬೇಕು ಅಷ್ಟೇ ನೀವು. ಸೊ ಬ್ರದರ್ಸ್, ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ಥರ ಸಪೋರ್ಟ್ ಮಾಡಿ. ಸೊ ನನ್ನ ವಿಡಿಯೋ ಫುಲ್ಲಾಗಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ನನ್ನ ಡ್ರೀಮ್ ಬೈಕ್ ಯಾವುದು ಅಂತ. ಸೊ ಆ ಡ್ರೀಮ್ ಬೈಕ್ನ ನಿಜವಾಗ್ಲೂ ನನಗೆ ಹೋಪ್ ಇದೆ, ನಂಬಿಕೆ ಇದೆ, ತಗೊಳ್ತೀನಿ ಅಂದ್ಬಿಟ್ಟು. ಗುರು ಎಷ್ಟಾರ ಆಗಿರ್ಲಿ ಗುರು, ಸಾಲ ಗೀಲ ಮಾಡಿ ಆದರೂ ತಗೊಂಡು ಎಂಜಾಯ್ ಮಾಡಬೇಕು ಅಷ್ಟೇ. ಇರೋದು ಒಂದು ಲೈಫು ಅಲ್ವಾ, ಎಂಜಾಯ್ ಮಾಡಲೇಬೇಕು. ಸೊ ಆ ಡ್ರೀಮ್ ಬೈಕ್ನ ನಾನು ಖಂಡಿತವಾಗ್ಲೂ ತಗೊಂತೀನಿ ಅಂತ ಒಂದು ನಂಬಿಕೆ, ಒಂದು ಹೋಪ್ ಇದೆ. ಫ್ಯಾಮಿಲಿ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಲೇಬೇಡಿ. ಹೇಳೋದು ಒಂದೇ, ಫ್ಯಾಮಿಲಿ ಮೇಲೆ, ಅಪ್ಪ ಅಮ್ಮ ಮೇಲೆ ಯಾವತ್ತೂ ಡಿಪೆಂಡ್ ಆಗಕ್ಕೆ ಹೋಗ್ಲೇಬೇಡಿ. ನಿಮ್ಮ ಕೈಯಲ್ಲಿ ಇದ್ಯಾ, ಎಂಜಾಯ್ ಮಾಡಿ. ಇಲ್ವಾ, ಸೈಲೆಂಟ್ ಆಗಿರಿ. ಟೈಮ್ ಬರುತ್ತೆ ಅವಾಗ ಎಂಜಾಯ್ ಮಾಡಿ ಅಷ್ಟೇ. ಏನೋ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಗುರು ಅಲ್ಲಿ ಮುಂದೆ. ಏನು ಆಕ್ಸಿಡೆಂಟ್ ಆಗಿದೆಯಾ ಏನೋ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಬ್ಲಾಕ್ ಮಾಡ್ಬಿಟ್ಟಾರಲ್ಲ ಬ್ರದರ್. ಇಲ್ಲೂ ಬ್ಲಾಕು, ಅಲ್ಲಿ ಬ್ಲಾಕು.
ಓ, ಏನೋ ಆಗಿದೆ ಸೀನು. ಹೋಗಲ್ಲ ಅನ್ಸುತ್ತೆ ಬ್ರದರ್, ಅದಕ್ಕೆ ಎಲ್ಲ ಒನ್ ವೇದಲ್ಲಿ ನುಗ್ಸಿರೋದು. ಓಹೋ, ಸೀನ್ ಆಗಿದೆ, ಏನ್ ಸೀನ್ ಅಂತ ಗೊತ್ತಾಗ್ತಿಲ್ಲ. ಸೊ ಬ್ರದರ್, ಕೆಳಗಡೆಯಿಂದ ಹೋಗ್ಬಿಡೋಣ. ಸೊ ಇಲ್ಸೋಣ. ಅಣ್ಣ ಅಣ್ಣ, ಹೋಗಿ ಅಣ್ಣ, ಲೆಫ್ಟ್ಗೆ ಹೋಗಿ ಅಣ್ಣ, ಲೆಫ್ಟ್ಗೆ. ಇಲ್ಲ ಅಣ್ಣ, ಇಲ್ಲಿ ರೋಡ್ ಬ್ಲಾಕ್ ಆಗಿದೆ. ಅಯ್ಯೋ ಅಯ್ಯ. ಹೋಗಿ ಅಣ್ಣ. ಓ, ಇಲ್ಲಿ ನೋಡಿ, ಕಾರ್ ಅಪ್ಸೈಡ್ ಆಗಿದೆ ಬ್ರದರ್ ಇಲ್ಲಿ. ಅದಕ್ಕೆ ಬಿಡ್ತಿಲ್ವಾ ಹೇಗೆ? ಲೈನಾಗಿ ಲಾರಿಗಳು ನಿಂತವೆ. ಏತಕ್ಕೆ ನಿಂತೈತೆ ಅಂತ ಗೊತ್ತಿಲ್ಲ. ಎಲ್ಲ ಗಾಡಿಯಿಂದ ಇಳಿದ್ಬಿಟ್ಟು ಆಚೆ ನಿಂತವ್ರಲ್ಲ ಬ್ರದರ್. ಏತಕ್ಕೆ ನಿಂತೈತೆ, ಏನ್ ಸಿನಾರಿಯೋ ಏನು ಅರ್ಥನೇ ಆಗ್ತಿಲ್ಲ. ಬಟ್ ಎಲ್ಲ ಲಾರಿಗಳೇ ಅವೆ, ಕಾರುಗಳು ನಿಂತಾವಪ್ಪ. ಗುರು, ಏನೋ ದೊಡ್ಡದಾಗ ಒಂದು ಸೀನ್ ನಡೆದೈತೆ. ರೈಡರ್ ರೈಡರ್ ವಿತ್ ಡ್ಯೂಕ್, ಸಖತ್. ಏನೋ ದೊಡ್ಡದಾಗ ಸಿನಾರಿ ಆಗೈತೆ, ಏನಂತ ಅರ್ಥ ಆಗ್ತಿಲ್ಲ. ಫ್ರೀಯಾಗಿ ಓಡಿಸೋಣ ಅನ್ಕೊಂಡೆ, ರೈಡರ್ಸ್ನ ನೋಡೋಣ ಅನ್ಕೊಂಡೆ. ಏನಾದ್ರೂ ಒಂದು ಅಟ್ರಾಸಿಟಿ ಆಗೇ ಆಗ್ತದಲ್ಲ ಬ್ರದರ್. ಅದು ಸ್ಪ್ಲೆಂಡರಾ ಎಕ್ಸ್ಪಲ್ಸಾ, ಇದ್ರ ಮೇಲೆಲ್ಲ ಹೆಚ್ಚಿಬಿಟ್ಟು ಹೋಗಿಸ್ತಾನ ಅವನು. ಬಂದಿದ್ದಂಗೆ ಎಚ್ಬಿಟ್ಟು ಅವನ್ ಮಾಡಂಗ ಅವ್ನು ಹೋಗ್ತಾನೆ ಅವನೇ. ಅಯ್ಯೋ, ಬೀಚ್ನ ಹಂಗೆಲ್ಲ ನುಗ್ಸಕ್ಕಾಗಲ್ಲ. ಕೆಳಗಡೆ ಗ್ರೌಂಡ್ ಸ್ಪೇಸ್ ಸ್ವಲ್ಪ ಕಮ್ಮಿ, ಬೀಚ್ಗೆ ಟಚ್ ಆಗ್ಬಿಡ್ತದೆ. ಲಾರಿದವ್ರನ್ನ ನಂಬಕ್ಕಾಗಲ್ಲ, ಯಾವಾಗಂದ್ರೆ ಯಾವಾಗೆ ಬಂದ್ಬಿಟ್ಟು ಹಿಂದ್ಗಡೆ ಇಕ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿರ್ಬೇಕು ಲಾರಿಯವ್ರ ಹತ್ರ ಮಾತ್ರ. ಯಾಕಂದ್ರೆ ಪಾಪ ಅವ್ರಿಗೆ ತುಂಬ ಲಾಂಗ್ ಇದೆಯಲ್ಲ ಗಾಡಿ, ಹಿಂದೆ ಅಷ್ಟೊಂದು ಮಿರರ್ ವಿಸಿಬಿಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅವ್ರ ಹತ್ರ. ಅವ್ರು ನೋಡ್ಕೊತಾರೆ ಬಿಡು ಅಂದ್ಬಿಟ್ಟು ನಾವು ನುಗ್ಸ್ತಿದ್ರೆ ನಮ್ಮನ್ನ ನುಗ್ಸ್ಬಿಟ್ಟು ಕೆಳಗಡೆ ಬೀಳ್ಸ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ನಿಮ್ಗಡೆ ಟಚ್ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ ಬ್ರದರ್. ಒಬ್ಬೊಬ್ರಿಗೆ ಹೋಗ್ತಾ ಇರ್ತಾರೆ. ತುಂಬಾ ಲಾಂಗ್ ಇದೆ ನೋಡಿ, ಇಂಥ ಗಾಡಿಗಳು ಇಷ್ಟು ಲಾಂಗ್ ಇದೆ ನೋಡಿ ಗಾಡಿ, ಅದು ಅದಕ್ಕೆ. ಏನೋ ಆಗಿದೆ ಬ್ರದರ್ ಸೀನು. ಓ, ಇಲ್ಲಿ ನೋಡಿ ಬ್ರದರ್, ಕಂಟೈನರ್ ಮಲಗಿಸ್ಬಿಟ್ಟವ್ರಲ್ಲ ಬ್ರದರ್. ನೋಡಿ, ಕಂಟೈನರ್ ಮಲಗಿಸ್ಬಿಟ್ಟವ್ರೆ ಕಂಟೈನರ್ನ. ನೋಡಿ ಬ್ರದರ್, ಹೆಂಗ್ ಮಲ್ಕೊಂಡಿದೆ ನೋಡಿ ಕಂಟೈನರ್. ಅಪ್ಪ, ಯಾಕೋ ಈ ತರ ಮಲಗಿದ್ಯಾ? ಎದೋಳು. ಮಗನೇ, ನಾನು ಮಲಗಿಲ್ಲ, ಜಾರಿ ಕೆಳಗಡೆ ಬಿದ್ದೋದೆ, ಮುಚ್ಕೊಂಡು ಎಬ್ಬಿಸ್ತ್ಯಾ ಅಂತ ಗೊತ್ತಾ? ಇಲ್ಲಿ ನೋಡಿ, ಕಂಟೈನರು ಬಿದ್ದೋಗ್ಬಿಟ್ಟಿದೆ, ಪಲ್ಟಿ. ಯಾರಿಗೂ ಏನು ಆಗಿಲ್ಲ ಅನ್ಕೊಂತೀನಿ, ಸೇಫೇ. ಸೊ ಇದಕ್ಕೋಸ್ಕರನೇ ಇಲ್ಲಿಂದ ಅಲ್ಲಿವರೆಗೂ ಜಾಮು. ಯಾರಿಗೇನು ಆಗಿಲ್ಲ ಅಲ್ಲ ಅಣ್ಣ? ಯಾರಿಗೇನು ಆಗಿಲ್ಲ? ಯಾರಿಗೆದು ಅವಳಿಯಾ? ತಮಿಳ್ ಅವರು, ತಮಿಳ್ ಮಾತಾಡಿದ್ರೆ ಇಲ್ಲಲ್ಲ. ಓಕೆ, ನಾವು ಹೊರಡುವ, ಹಿಂಗೆ ಹೋಗ್ಬೋದಂತೆ. ನೋಡಿ ಹೇಗಾಗಿದೆ ನೋಡಿ, ಇಲ್ಲಿ ನೋಡಿ. ಬಾ, ಏನೋ ಓಡಿಸ್ಬೇಕಾದ್ರೆ ಏನೋ ಮಿಸ್ಟೇಕ್ ಆಗಿರತ್ತೆ. ಇಲ್ಲಿ ನೋಡಿ, ಇದೇ ಗಾಡಿ ಅಲ್ಲಿ ಪಲ್ಟಿ ಆಗಿರೋದು. ಏನೂ ಆಗಿಲ್ಲ ಅನ್ಸತ್ ಬಿಡಿ, ಡ್ರೈವರ್ಗೆ ಏನೂ ಆಗಿರಲ್ಲ ಬಿಡಿ, ಏನು ಅಷ್ಟೊಂದು. ಡ್ರೈವರ್ ಸೇಫು. ಡಿಸಪಾಯಿಂಟೆಡ್ ಬ್ರದರ್ಸ್, ರೈಡರ್ಸ್ ಎಲ್ಲೂ ಇಲ್ಲ. ಸೊ ಹೋಗ್ತಾ ಎಲ್ಲಾದ್ರೂ ಇದ್ರೆ ನೋಡುವ.
ಟರ್ನಿಂಗಲ್ಲೆಲ್ಲ ಹುಷಾರಾಗಿ ಟರ್ನ್ ಮಾಡ್ಬೇಕು ಹೈವೇ. ಒಬ್ಬೊಬ್ರು ಕರೆಕ್ಟಾಗಿ ಬರ್ತಾರೆ, ಒಬ್ಬೊಬ್ರು ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಗಾಳಿ ಮಾತ್ರ ಸರಿಯಾಗಿ ಬೀಸ್ತಿದೆ ಈ ಕಡೆ. ಓ ರೈಡರ್ಸ್, ಅಲ್ಲಿ ರೈಡರ್ಸು. ಹೂ ಇಲ್ಲೊಂದು ಕಡೆ C900 ಡ್ರೀಮ್ ಬೈಕ್ ಬ್ರದರ್ಸ್ ಬರ್ತಿದೆ ಬ್ರದರ್ಸ್. ಇವಾಗ R15 ZR MT ಶೇಟ್ ಇವಾಗ ಬರ್ತಿದೆ ಬ್ರದರ್ಸ್ ಎಲ್ಲ. ನಾವು ಯೂಟ್ಯೂಬ್ ನೋಡ್ಕೊಂಡ್ ಬಂದ್ಬಿಟ್ಟು ಹತ್ರ ಕ್ರೇಜಿ ಫೀಲ್ ಅಲ್ವಾ? ಸೂಪರ್ ಬೈಕ್ ನೋಡಿ ಆ ಸೌಂಡ್ಗೆ. ಐ ಲವ್ ದಟ್ ಸೌಂಡ್. ನಿಜವಾಗ್ಲೂ ಸಾರ್ದಾಗ ಗಾಡಿ ಸೌಂಡ್ ಕೇಳಿದಕ್ಕೆ ಹಂಗೆ ಗಾಡಿ ಓಡಿಸಿದ್ರೆ ಯಪ್ಪ ಸಾಕಾಗಿರ್ತದಲ್ಲ ಗಾಡಿ. ಅಂತ ಶಿಟ್, ನಾನು ಅದಕ್ಕೆ ಬ್ರದರ್ ಬಂದಿದ್ದು ಸೂಪರ್ ಬೈಕ್ಸ್ ಎಲ್ಲ ನೋಡ್ಬೋದು ಅಂತಾನೆ ಬಂದಿದ್ದು. ಮಿಸ್ ಆಗೋಯ್ತು. ಅದು Z900 ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿ ಇರೋದೇ ಅದೇ ಬರೋದು. Z900 ಟ್ರೆಂಡಿಂಗಲ್ಲಿ ಇರೋದು. ಅದು ನೋಡಿದ್ರೆ ಹೇಗಿರೋದಂದ್ರೆ ಸೆಕ್ಸಿ ಫೀಲು. ನಿಜವಾಗ್ಲೂ ಆ ಗಾಡಿ ಬಂದ್ಬಿಟ್ಟು ಸೆಕ್ಸಿ ಆಗಿರ್ತದೆ. ಗಾಡಿ ಡಿಸೈನಿಂಗು ಸಾಕಾತಪ್ಪ. ಸಕ್ಕತ್ ಹುಚ್ಚು ಆ ಗಾಡಿ ಮೇಲೆ. ಅದೇ ನಾನು ಹೇಳ್ಬೇಕಿದ್ ಬ್ರದರ್, ಸಾಲಾಗಿಲ್ಲ ಮಾಡಿ ಆದ್ರೆ ತೊಗೊಂಡ್ಬೇಕು ಆ ಫೀಲ್ನ ಅನುಭವಿಸೋಕ್ಕೆ. ಬಟ್ ಆದರೆ ಕಟ್ಟೋ ಕೆಪಾಸಿಟಿ ಇರಬೇಕಷ್ಟೇ. ಸೊ ಬ್ರದರ್ಸ್, ನನಗೆ ಟೀ ಕಾಫಿ ಅಭ್ಯಾಸ ಎಲ್ಲ ಏನೂ ಇಲ್ಲ. ಸೊ ಇವತ್ತು ಯಾಕೋ ಟೀ ಕುಡಿಬೇಕು ಅನಿಸ್ತಿದೆ. ಅದಕ್ಕೆ ಟೀ ಕುಡ್ಕೊಂಡು ಹೋಗೋಣ ಅಂತ ಅಂಗಡಿ ಹುಡುಕ್ತಾ ಇದ್ದೀನಿ. ಹೇಳ್ತಿದ್ದೆ ಬ್ರದರ್. ಟೀ ಅಂಗಡಿ, ಟೀ ಕುಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ರದರ್, ಓಕೆನಾ? ಟೀ ಕುಡಿದ್ವಿ, ಚೆನ್ನಾಗೇ ಇತ್ತು, ಏನು ತೊಂದರೆ ಇಲ್ಲ. ಸೊ ಬ್ರದರ್ಸ್, ಇವತ್ತು ಬೇಜಾರು ಅಟ್ರಾಸಿಟಿ ಆಗಿಬಿಟ್ಟಿದೆ ಅಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಬಂದರು, ಆದರೂ ಸೂಪರ್ ಬೈಕ್ಸು ಬಂತು, ಒಂದು 2-3 ಬಂತು. ಸೊ ನಾನು ಯಾವಾಗ ಈ ಕಡೆ ಯೂಟರ್ನ್ ಮಾಡಿ ಕ್ರಾಸ್ ಆದ್ನೋ ಅವಾಗ ಸ್ಟಾರ್ಟ್ ಮಾಡಿದ್ರು ಈ ಕಡೆ ಬರೋಕ್ಕೆ. ಸೊ ನೋ ಇಶ್ಯೂಸ್, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ, ಏನೂ ಇಲ್ಲ, ವೆಯ್ಟ್ ಮಾಡಿ ಟ್ರೈ ಮಾಡುವ. ಸೊ ಬ್ರದರ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಪೀಸ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ. ಹೇಳ್ದಾಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ದಾಗೆ ದಯವಿಟ್ಟು ಗಾಡಿ ಎತ್ತಬೇಕಾದ್ರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಹಾಕಿ ಗಾಡಿ ಎತ್ತಿ. ಹೆಲ್ಮೆಟ್ ಇಲ್ದಿರ ಗಾಡಿ ಎತ್ತಕ್ಕೆ ಹೋಗ್ಬೇಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ, ನೋಡ್ತೀನಿ. ಅಂಟಿಲ್ ದೆನ್ ಸೈನ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ. ಬ್ರದರ್ಸ್, ಬಾಯ್.